ಕೊಲೆ ಆರೋಪಿ ರಘು ಪತ್ನಿ ವಿರುದ್ಧ ಕಳ್ಳತನದ ಆರೋಪ. ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ಮುಂದೆ ರಘು ಪತ್ನಿ ಸಹನಾ ಮಾತನ್ನ ಆಡಿದ್ದಾರೆ. ಕೊಲೆ ಆರೋಪಿ ರಘು ಪತ್ನಿ ವಿರುದ್ಧ ಕಳ್ಳತನದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ಮುಂದೆ ರಘು ಪತ್ನಿ ಸಹನಾ ಮಾತನ್ನ ಆಡಿದ್ದಾರೆ. ನನ್ನ ವಿರುದ್ಧದ ಕಳ್ಳತನದ ಆರೋಪ ಸುಳ್ಳು ಅಂತ ಸಹನಾ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಮಹಜರಿಗೆ ಬಂದಾಗ ನಾನು ಓಡಿ ಹೋಗಿರಲಿಲ್ಲ, ನಾನು ಮನೆಯಲ್ಲಿದ್ದೆ ಅಂತ ರಘು ಪತ್ನಿ ಸಹನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ಈ ರೀತಿಯ ಕೃತ್ಯ ಎಸಗಿದ್ದು ನಿಜಕ್ಕೂ ತಪ್ಪು. ಯಾವುದೇ ಹೀರೋಗಳಾದರೂ ಕೂಡ ಈ ರೀತಿಯ ಕೃತ್ಯವನ್ನ ಮಾಡಬಾರ್ದು. ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿರೋದು ಮೊದಲ ತಪ್ಪು. ನಾನು ಯಾವಾಗಲೂ ನನ್ನ ಗಂಡನ ಪರವಾಗಿ ನಿಲ್ಲುವೆ ಅಂತ ಸಹನಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮಗಳಿಗಾಗಿ ಮಾತ್ರ ಗಂಡ ಬೇಕು ಎಂದು ಬಯಸ್ತೀನಿ, ಆಗೋಗಿದೆ, ಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಸಹನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಆರೋಪಿ ರಾಘವೇಂದ್ರ ಪತ್ನಿ ಸಹನಾ ಜೊತೆ ನಮ್ಮ ಪ್ರತಿನಿಧಿ ಸಂದೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಇಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ರು. ಅಂದರೆ ಮೊದಲಿಗೆ ರೇಣುಕಾಸ್ವಾಮಿ ಅವರನ್ನ ಇಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಲಾಯ್ತು. ಜೊತೆಗೆ ಈ ಕಿಡ್ನ್ಯಾಪ್ನ ರೂವಾರಿ ಅಂತಲೇ ಕರೆಯಲ್ಪಡ್ತಿದ್ದಂತಹ ಆರೋಪಿ ರಾಘವೇಂದ್ರ ಏನಿದ್ದಾರೆ ಅವರ ಮೇಲೆ, ಜೊತೆಗೆ ಅವರ ಪತ್ನಿಯ ಮೇಲೆ ಸಾಕಷ್ಟು ಆರೋಪಗಳನ್ನು ಇಲ್ಲಿನ ಸ್ಥಳೀಯರು ಮಾಡಿದ್ರು. ಅಂದರೆ ಕಳ್ಳತನದ ಆರೋಪ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಕೂಡ ಮಾಡಿದ್ರು. ಇವೆಲ್ಲವಕ್ಕೂ ಕೂಡ ಉತ್ತರ ಕೊಡೋದಕ್ಕೆ, ಜೊತೆಗೆ ಅವತ್ತಿನ ದಿನ ಅಂದರೆ ರಾಘವೇಂದ್ರ ಅವರು ಅವತ್ತು ಏನು ಇನ್ಸಿಡೆಂಟ್ ಆಯಿತು, ಇನ್ಸಿಡೆಂಟ್ ಆದಮೇಲೆ ಅವರ ಪತ್ನಿ ಸಹನಾ ಅವ್ರ ಜೊತೆಯಲ್ಲಿ ಏನೆಲ್ಲ ಮಾತನಾಡಿದ್ರು, ಇವೆಲ್ಲ ಮಾತನಾಡಲಿಕ್ಕೆ ಸದ್ಯ ನನ್ನ ಜೊತೆಯಲ್ಲಿ ರಾಘವೇಂದ್ರ ಅವರ ಪತ್ನಿ ಸಹನಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಮನೆ ಕಳ್ತನ ಆರೋಪ ಹೇಳ್ತಾರೆ, ಜೊತೆಗೆ ರೌಡಿಗಳನ್ನ ಕರ್ಕೊಂಡ್ಬಂದು ಬೆದರಿಸ್ತೀರಿ ನೀವು ಅನ್ನೋ ಆರೋಪನ. ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ? ಸರ್, ಊರಲ್ಲಿ ದೊಡ್ಡವರು ಇದ್ದಾರೆ ಸರ್, ಅಕ್ಕಪಕ್ಕ ಜನ ಇದ್ದಾರೆ ಸರ್, ಅವ್ರನ್ನೂ ವಿಚಾರಿಸ್ರಿ ಸರ್. ನಾವು ಆ ಥರ ಇದ್ವಿ ಅಂತ ಅನ್ನೋದಾದ್ರೆ ನಾವು ದುಡ್ಕೊಂಡು ತಿಂತಿದ್ದೀವಿ ಸರ್. ಏನೋ ನಮ್ಮ ಮನೆಯವ್ರು ಈ ವಿಚಾರದಾಗ ಹೋಗಿದ್ದಾರೆ, ನಮಗೆ ನೋವಿದೆ, ನಮ್ಗಾದಷ್ಟು ನೋವು ನಮಗಿದೆ. ನಾನು ನನ್ನ ಮಗಳು ಇಬ್ಬರು ಇರೋದ್ರಿಂದ ನಾನು ಅವತ್ತು ಸುಸ್ತಾಗಿ ಬಿದ್ದಿರೋದ್ರಿಂದ ನಮ್ಮ ಅತ್ತೆಯವ್ರು ಒಂದು ಸ್ವಲ್ಪ ಕರ್ಕೊಂಡು ಹೋದಾಗ ನಮ್ಮ ತಾಯಿ ಊರಿಗೆ ಕರ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಆರೋಪ ಬರ್ತಾರೆ ಅಂತ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ನಮಗೆ ಸಪೋರ್ಟ್ ಯಾರು ಇಲ್ಲ ಸರ್. ನಮ್ದು ಲವ್ ಮ್ಯಾರೇಜ್, ನಮಗೆ ಯಾರು ಸಪೋರ್ಟ್ ಇಲ್ಲ. ಇವತ್ತಿನವರೆಗೂ ಯಾರು ಸಪೋರ್ಟ್ ಇಲ್ಲ ಸರ್. ನಾವು ಹೋಗಿದ್ ನಿಜ ಸರ್, ಇನ್ನೊಂದು ಮಾಡಿದ್ವಿ ಅಂತ ಹೋಗಿಲ್ಲ ಸರ್. ನಾವು ಗಂಡ ಹೋದ್ಮೇಲೆ ನಮ್ದು ಇಲ್ಲಿ ಏನೈತೆ ಅಂತೇಳಿ ಹೋದ್ವಿ ಅಷ್ಟೇ ಸರ್. ಇವತ್ತು ಚಂದ್ರಮ್ಮನ ಇದನ್ನ ನಾನು ನೋಡಿದ್ಮೇಲೆ ಇನ್ನೂ ಇದ್ದಿದ್ರಾಗೂ ನಾನು ಖುಷಿ ಬಿದ್ದು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಬಂದೆ ಸರ್. ಊರಲ್ಲಿ ದೊಡ್ಡವರಿದ್ದಾರೆ ಸರ್, ವಿಚಾರಿಸ್ರಿ ಸರ್. ಈಗ FIR ಆಗಿದೆ ಅಂತ FIR ಕಾಪಿನೂ ತೋರಿಸ್ತಾರೆ ಅವರು. ಈಗ ಕಳ್ತನಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ಗೆ, ರೂರಲ್ ಸ್ಟೇಷನಲ್ಲಿ FIR ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೇನೆ ಹೇಳ್ತೀರಾ? ಯಾಕೆ ಸರ್ ಮತ್ತೆ ಮುಂದುವರಿಸ್ಲಿಲ್ಲ? ಯಾಕೆ ಸರ್? FIR ಆಯ್ತಲ್ಲ, ಮುಂದುವರಿಸ್ಬೋದಾಯ್ತಲ್ಲ ಸರ್. ಅಂದ್ರೆ ಏನಾಯ್ತು ಅಂತ ಆ FIR ಕಾಪಿನೂ ಕೂಡ ತೋರಿಸಿದ್ರು. ಅದಕ್ಕೆ ಅದು ಆ ಟೈಮಲ್ಲಿ ಏನಾಯ್ತು ಅಂತ ಏನು ಇಲ್ಲ ಸರ್. ಅವಳು ನನ್ನ ಗಂಡನ ಜೊತೆಗೆ ಒಂದು ಸ್ವಲ್ಪ ಭಾಳ ಸಂಪರ್ಕ ಇಟ್ಕೊಂಡಿಲ್ಲ ಸರ್. ಫೋನ್ ಮಾಡೋದು ಮಾಡ್ತಿದ್ಲು ಸರ್. ಒಂದಿನ ಹಿಂಗೆ ಹೋಗಿ ನನ್ನ ಗಂಡಗೆ ಯಾಕಮ್ಮ ಫೋನ್ ಮಾಡ್ತೀನಿ ನೀನು ಅಂತ ಹೇಳಿದಕ್ಕೆ ಇಲ್ಲ ಬಿಡು ಮಾಡಲ್ಲ ಅಂದ್ಲು. ಇನ್ನೊಂದು ದಿನ ಸರ್ ನನ್ನ ಗಂಡ ಅವ್ರ ಮನೆಗೆ ಹೋಗಿದ್ದನ್ನ ನಾನು ನೋಡಿ ಜಗಳ ಮಾಡಿದ್ ನಿಜ ಸರ್. ಅಷ್ಟೇ, ಅವಳಿಗೂ ನನಗೆ ಆಗಿದ್ದು ಇಷ್ಟೇ ಸರ್. ಅದು ಬಿಟ್ಟರೆ ಅವಳ ಮನೆ ಆಯ್ತು ಸರ್, 4 ಜನ ಇದಾರಲ್ಲ ಸರ್, ಊರಾಗಿ ವಿಚಾರಿಸಿ ಸರ್, ಅಕ್ಕಪಕ್ಕ ವಿಚಾರಿಸಿ ಸರ್. ನಾನು ಬಂದು 4 ವರ್ಷ ಆಗೈತೆ ಸರ್, ಒಬ್ರು ಮನೆ ಬಾಕ್ಲಿಗೆ ಹೋಗಿಲ್ಲ, ನನ್ನ ಕದ ತೆಗಿಯಲ್ಲ ಸರ್. ನನ್ನ ಹತ್ರ ಬೇಡ ಸರ್, ಅಕ್ಕಪಕ್ಕ ವಿಚಾರಿಸ್ರಿ ಸರ್. ಯಾಕೆ ಈ ರೀತಿ ಮನೆ ಕಳ್ತನದ ಕಂಪ್ಲೇಂಟು, ಜೊತೆಗೆ ಬೇರೆ ಬೇರೆ ರೀತಿ SP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅವರು ಕಾಪಿನೂ ನೋಡಿದ್ವಿ. ಯಾಕೆ ಆ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೀರಾ? ಸರ್, ಅವಳು ನನ್ನ ಬಗ್ಗೆ ಮಾತಾಡಿದಾಳೆ ಅಂದಮೇಲೆ ಅವಳ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ ಸರ್. ಚಿತ್ರದುರ್ಗದಾಗ ಎಷ್ಟು ಲಾಡ್ಜ್ ಇದಾವೋ ಅಷ್ಟು ಲಾಡ್ಜಲ್ಲಿ CC ಕ್ಯಾಮ್ರಾ ತೆಗ್ಸಿರಿ ಸರ್. ಇವತ್ತು ನಾನು ನನ್ನ ಗಂಡ ಮಾಡಿದಾನೆ, ಅದಕ್ಕೆ ಶಿಕ್ಷೆ ಕೊಡೋಕ್ಕೆ ಪೊಲೀಸ್ ಇದೆ, ಕಾನೂನಿದೆ ಸರ್. ಮಾಡಿದ್ರೆ ಶಿಕ್ಷೆ ಆಗಲಿ ಸರ್, ಅನ್ಭವಿಸ್ಕೊಂಡ್ ಬರಲಿ. ಆ ನೋವಲ್ಲಿ ನಾವಿದ್ವಿ ಸರ್. ಇವತ್ತು ನನ್ನ ಮನೇಲಿ ರೇಷನ್ ಇಲ್ಲ ಸರ್. ನಮ್ಮ ಜೀವನ ಹೆಂಗೆ ಅಂತ ಹೇಳ್ತಿಲ್ಲ. ಇವತ್ತು ಯಾರೋ ಒಬ್ರು ಬಂದು ಹಿಂಗೆ ಹೇಳಿದ ತಕ್ಷಣ ನೀವು ಎಷ್ಟು ನೀಟಾಗಿ ಇದು ಮಾಡಿದ್ರಲ್ಲ ಸರ್, ನಮ್ಮ ಕಷ್ಟ ಕೇಳೋರು ಯಾರು ಇಲ್ವಾ? ಈಗ ಕೇಳ್ತಿದೀವಿ. ಅದೇ ಸರ್, ಈಗ ಕೇಳ್ತಿದ್ದೀರಾ? ನಾವು ಯಾರ ಹತ್ರ ಹೇಳ್ಬೇಕು? ನೋಡಿ ಸರ್, ಒಳ ರೇಷನ್ ಇಲ್ಲ, ನಮ್ಮ ಜೀವನ, ನಮ್ದು ಕಷ್ಟ ಇದೆ ಸರ್. ಜೀವನ ಮಗಳು ಸರ್ ಮಾತಾಡ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ ನಿಮ್ಮ ಹತ್ರ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಫಸ್ಟ್ ಆರೋಪಗಳ ಬಗ್ಗೆ ಮಾತಾಡೋಣ. ನಿಮ್ಮ ಕಂಡೀಷನ್ ಕೂಡ ಕೇಳ್ತೀನಿ. ಯಾಕೆಂದ್ರೆ ಅಭಿಮಾನಕ್ಕೆ ಈ ರೀತಿ ಹೋಗಿ ನೀವೇ ಹೆಲ್ಪ್ಲೆಸ್ ಆಗಿರೋದು, ಅಥವಾ ನೀವೇ ಕಷ್ಟದಲ್ಲಿರುವಂಥ ಸಿಚುವೇಶನ್ ಇದ್ದೀರಾ, ಹೌದು ಗೊತ್ತಾಯ್ತು. ಬಟ್ ಈ ರೀತಿ ಆರೋಪಗಳು ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ನಿಮ್ಮ ಗಂಡ ಕೂಡ ಬಂದು ದರ್ಶನ್ ಅವರ ಹೆಸರಿನಲ್ಲಿ ಗ್ಯಾಂಗ್ ಕಟ್ಕೊಂಡ್ಬಂದು ನಮ್ಮನ್ನ ಹೆದರಿಸ್ತಿರು ಅನ್ನೋ ಮಾತನ್ನ ಹೇಳ್ತಾರೆ. ತೋರಿಸ್ಬೇಕಲ್ಲ. ಯಾರಾದ್ರೂ ಅವ್ರ ಕಡೆ ಹೇಳಿದ್ರಲ್ಲ ಸರ್, ನಮ್ಮ ಕಡೆ ಸಾಕ್ಷಿ ಹೇಳಿದಾರೆ ಅಂತ ಇಬ್ರು ಹೇಳಿ ಸರ್, ನಾನು ಒಪ್ಕೊಂತೀನಿ.
ಅವ್ರ ಕಡೆ ಇಬ್ರು ಹೇಳಿ ಸರ್ ಸಾಕ್ಷಿ, ಊರರೇ ಹೇಳ್ಬೇಕು ಸರ್. ಅವ್ರಿಗೆ ಬೇಕಾದ್ರೆ ಈಗ ನನಗೆ ಬೇಡಲಿಲ್ದರ್ತ ಹೋಗಿ ನೀವು ಕೇಳಿದ ಮೇಲೆ ಅವ್ರು ಹೇಳಿದ್ದು ನೀವು ಕೇಳಿದಿರಲ್ಲ ಸರ್. ನಾನು ಊರಲ್ಲಿ ದೊಡ್ಡವರಿದ್ದಾರೆ ಸರ್, ಅವ್ರನ್ನ ವಿಚಾರಿಸಲಿ ಸರ್. ವಿಚಾರಿಸಿ ಅವ್ರು ಏನಾದರೂ ಹ್ಞೂ ಅಂತ ಒಪ್ಕೊಂಡ್ರೆ ಸರ್, ನನಗೆ ಅದೇನೇ ಬಂದರೂ ನಾನು ಇದು ಮಾಡ್ತೀನಿ ಸರ್, ಎದುರಿಸ್ತೀನಿ ಸರ್. ಈಗ ಅವರು ಅಥೆಂಟಿಕೇಟೆಡ್ FIR ಕಾಪಿ ಕೊಡ್ತಾರೆ ನಿಮ್ಮ ಮೇಲೆ, FIR ಆಗಿದೆ, ನೀವು ಈ ರೀತಿ ಮಾಡಿದ್ದೀರಾ ಅಂತ. ಹಾಗಾಗಿ ಅದನ್ನ ಅಥೆಂಟಿಕೇಟ್ ಆಗಿ FIR ಇರೋದ್ರಿಂದ ಸುದ್ದಿ ಮಾಡಲೇಬೇಕಾಗತ್ತೆ. ಜೊತೆಗೆ ಆ FIR ನ ಏನಕ್ಕೆ ಮಾಡಿದ್ರು ಅನ್ನೋದು ನಮ್ಮ ಪ್ರಶ್ನೆ. ಈಗ ಇಲ್ಲ ಸುಳ್ಳು ಅಂತ ಹೇಳ್ತಿದ್ದೀರಾ, ಅದು ಸುಳ್ಳು ಆರೋಪ ಅಂತ, ಏನಕ್ಕೆ FIR ಮಾಡಿದ್ರು ಹಾಗಾದ್ರೆ? ಸರ್ ಅದು FIR ಆಗಿರೋದು ಗೊತ್ತಿಲ್ಲ, ಆಗೈತೆ ಅಂತಾನೂ ಗೊತ್ತಿಲ್ಲ ಸರ್. ನಿಮ್ಗೆ ಏನು ಗೊತ್ತಿಲ್ಲ? ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸ್ಟೇಷನ್ಗೆ ಕರ್ಸಿದ್ ನಿಜ ಸರ್. ಊರಲ್ಲಿ ಯಾರು ಕಳ್ಳಿ ಯಾರು ಇದು ಅಂತ ನೀವು ಕೇಳ್ರಿ ಸರ್. ಊರ 4 ಜನ ನೀವೇನಂದ್ರಿ ಅಕ್ಕಪಕ್ಕ ಸಹನಾ ಅವ್ರ ಮನೆ ಅಕ್ಕಪಕ್ಕ ವಿಚಾರಿಸಿದ್ವಿ, ಇವ್ರ ಮೇಲೆ ಇಷ್ಟು ದಾಖಲೆ ಆಗಿದೀವಿ ಅಂದ್ರಲ್ಲ ಸರ್. ಅಕ್ಕಪಕ್ಕ ಎಲ್ಲಿ ವಿಚಾರಿಸಿದ್ರಿ ಸರ್? ಅಕ್ಕ ಈ ಕಡೆ ಓನರ್ ಇದ್ದಾರೆ, ಈ ಕಡೆ ಇನ್ನೋರು ಇದ್ದಾರೆ, ಅವ್ರು ವಿಚಾರಿಸ್ಬೇಕು ಸರ್. 3 ಬಂದು ಹೇಳ್ತಿದ್ದಾಳೆ ಅಂದ್ಮೇಲೆ ಈಗ ಆಗ್ಲಿಲ್ದಾರೆ 1000 ಮಾತಾಡ್ತಾರೆ ಸರ್ ನಮ್ಮ ಬಗ್ಗೆ. ಇಲ್ಲ, FIR ಕಾಪಿ ಇದೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. FIR ಕಾಪಿ ಇದೆ, ಅಲ್ಲಲ್ಲ, FIR ಕಾಪಿ ಅಥೆಂಟಿಕೇಟೆಡ್ ಅದು. ಹಾಗಾಗಿ ನಾವು FIR ಕಾಪಿ ಮೇಲೆ ಕಂಪ್ಲೀಟ್ ಅವ್ರು ಅಥೆಂಟಿಕೇಟೆಡ್ ಕಾಪಿ ಕೊಟ್ಟ ಮೇಲೆ ನಾವು ಸುದ್ದಿ ಮಾಡಿರೋದು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಏನ್ ಹೇಳ್ತೀರಾ ನೆಕ್ಸ್ಟ್ ನಾನು ಪ್ರಶ್ನೆ ಕೇಳ್ತೀನಿ ಸರ್. FIR ಆಗಿತ್ತಲ್ಲ ಸರ್, ಮತ್ತೆ ಕಾನೂನು ಪ್ರಕಾರ ಇದು ಮಾಡಿಸ್ಬೋದೈತಲ್ಲ ಸರ್. ನಮಗೆ ಯಾರು ಸಪೋರ್ಟ್ ಇಲ್ಲ ಸರ್, ಯಾರು ಇಲ್ಲ. ಕಣ್ಣು ನೋಡಿದ ತಕ್ಷಣ ಪೊಲೀಸ್ನವರು ಕೇಸ್ ಮುಚ್ಚಾಕಿದ್ರು ಅಂದ್ರೆ ಹಂಗಾರೆ ಕಣ್ಣು ನೋಡಿದ ತಕ್ಷಣ ಮುಚ್ಚಾಕ್ಬಿಡ್ತಾರ ಸರ್ ಪೊಲೀಸರೆಲ್ಲ? ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಸರ್, ಮುಚ್ಚಾಕ್ತಾರ ಸರ್? ಏನ್ ಸಮಸ್ಯೆ ಇದೆ ಅಂತೀರಾ ಮತ್ತೆ ಹಾಗಾದ್ರೆ? ಅವ್ರು ಹೇಳೋದಕ್ಕೆ ಕಾರಣ ಏನು ಸರ್? ಅವಳಿಗೆ ಯಾರು ಹಚ್ಕೊಡ್ತಿದ್ದಾರೆ ಸರ್? ನಮ್ದು ನಾವು ಸಾಲ ಇದೆ ಸರ್, ನಮ್ ಸಾಲ ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಗಂಡನ್ನ ನಾನು 13 ವರ್ಷ, ಅವಳು ಹೇಳಿದ್ಲಲ್ಲ ಯಾವುದೋ ಇನ್ನೊಂದು ಮದ್ವೆ, ಅವೆಲ್ಲ ಸುಳ್ಳು ಸರ್. ನನಗೆ 13 ವರ್ಷಕ್ಕೆ ಮದ್ವೆ ಆಗಿತ್ತು. ಮೈಂಡ್ ಮೆಚೂರ್ ಇಲ್ಲ ಅಂತ ಹೇಳಿ ನನಗೆ ಕೋರ್ಟಲ್ಲಿ ಡೈವರ್ಸ್ ಆಗಿದೆ ಸರ್. ಬಾಲ್ಯ ವಿವಾಹ ಆಗಿ ನನಗೆ ಡೈವರ್ಸ್ ಆಗಿದೆ ಸರ್. ಡೈವರ್ಸ್ ಆಗಿ ನನಗೆ ನಾನು ಇಷ್ಟಪಟ್ಟಾಗೆ ನನಗೆ ನೀವು ಆಗ್ಬೋದು ಅಂತ ಹೇಳಿ ನನ್ನ ಲವ್ ಮ್ಯಾರೇಜ್ ಆಗಿರೋದು ನನ್ನ ಗಂಡ ರಾಘವೇಂದ್ರ ಅಂತ ಹೇಳಿ ಸರ್. ಇದಾನೀಗ ಅವನಿಗೆ ಬಂದಿದೆ ಸರ್, ಅಲ್ಲಿ ಏನಾಗುತ್ತೋ ಆಗಲಿ ಸರ್. ಇದೆಲ್ಲ ಏನು ಸರ್? ಸುಮ್ಮನೆ ನಾವು ಬದುಕಬೇಕಾ ಬೇಡ ಸರ್? ಮಗಳು ಸಣ್ಣಳಿದ್ದಾಳೆ ಸರ್, ಅವಳಿಗೋಸ್ಕರ ನಮಗೋಸ್ಕರ ನಾವು ಬದುಕ್ತಿರೋದಷ್ಟೇ ಸರ್. ಮೇಡಮ್, ಈಗ ಆಯ್ತು, ಆರೋಪಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ರಿ. ಈಗ ರಾಘವೇಂದ್ರ ಅವ್ರ ಮೂಲಕ ಇಲ್ಲಿಂದ ಕಿಡ್ನಾಪ್ ಮಾಡಿದ್ರು ರೇಣುಕಾಸ್ವಾಮಿ ಅವ್ರನ್ನ ಅಂತ ಹೇಳ್ತಾರೆ. ಅಲ್ಲ, ನಾನು ಹೇಳೋದು ಯಾಕಂದ್ರೆ ಅದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದೆ ಈಗಾಗಲೇ. ವಕೀಲರನ್ನ ಏನಾದರೂ ಇಟ್ರ ನೀವು ಅಂತ? ಇಲ್ಲ ಸರ್, ಮನೆಗೆ ರೇಷನ್ ಇಲ್ಲ ಸರ್, ತಿನ್ನಕ್ಕೆ ಇಲ್ಲ ಸರ್. ಮಗಳನ್ನ ಸ್ಕೂಲಿಗೆ ಬಿಡ್ಬೇಕಾರೆ ಯಾರೋ ಮನೆ ಬಿಟ್ಟು ಅಲ್ಲಿ ಹತ್ರ ಆಗುತ್ತೆ ಅಂತ ಬಿಡಿಸ್ತಿದ್ದೀನಿ ಸರ್. ನನ್ನ ತಾಯಿ ನನಗೆ ಈ ಸದ್ಯಕ್ಕೆ ಊಟಕ್ಕೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಸರ್, ಅಷ್ಟೇ. ಮನೆಯಲ್ಲಿ ಯಾರಿದ್ರಿ? ರಾಘವೇಂದ್ರ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ? ನಾನು, ನನ್ನ ಮಗಳು, ನನ್ನ ಗಂಡ ಅಷ್ಟೇ ಸರ್. ನಮ್ಮ ಮನೆಯವರು ಆಗ್ಲೇ ನಾವು 1 ವಾರದಿಂದ ಅಷ್ಟೇ ಬರ್ತಿರೋದು ಸರ್. ಅವ್ರು ಹೊರಗಡೆ ಅಡ್ಡಾಡ್ಕೊಂಡು ಅಲ್ಲಿ ಇದ್ರು ಸರ್. ಅವ್ರು ನನಗೇನು ತಂದಾಕಿಲ್ಲ ಸರ್. ನಾನು ನನ್ನ ಪಾರ್ಲರ್ ದುಡಿಮೆಗೆ ನನ್ನ ಇದರಲ್ಲಿ ನಾನು ಬದುಕೊಂಡು ಅವ್ರು ಕೊಟ್ಟರು ಬಿಡ್ಲಿ, ಏನು ಮಗಳಿಗೆ ತಂದೆ ಆಗಿ ಸಮಾಜಕ್ಕೆ ನನಗೆ ಗಂಡನಾಗಿರ್ಲಿ ಅಂತ ಎಷ್ಟೇ ಬಯಸಿರೋದು ಸರ್. ನಾನು ದುಡ್ಡು ಬಯಸಿಲ್ಲ, ಏನು ಬಯಸಿಲ್ಲ ಸರ್. ಈಗ ಅಭಿಮಾನಕ್ಕೆ ಹೋದ್ರು, ಈಗ ಅಭಿಮಾನಕ್ಕೋ ಒಂದು ಫೋಟೋಗೋ ಸಾಕಷ್ಟು ಜನ ಹೋಗ್ತಾರೆ. ಈಗ ಜಿಲ್ಲಾಧ್ಯಕ್ಷರು ದರ್ಶನ್ ಅವರ ಮೇಲಿನ ಅಭಿಮಾನನೋ ಹೋದ್ರು. ಈಗ ಯಾರು ದಿಕ್ಕು ಮತ್ತೆ ನಿಮ್ಗೆ? ಅದೇ ಸರ್ ಕೇಳಬೇಕು, ಅದೇ ಕೇಳಬೇಕು ಸರ್. ಹೋಗಿದ್ದಾನೆ ಸರ್, ಹೋಗಿದ್ದಾರೆ. ನಾವಿಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಯಾಕೆ ಈ ಪ್ರಶ್ನೆನ ಕೇಳ್ತಿದೀನಿ ಅಂದ್ರೆ, ಸಾಕಷ್ಟು ಜನ ಇದ್ದಾರೆ ಇದೇ ರೀತಿ ಅಭಿಮಾನದಲ್ಲೋ ಅಂಧಾಭಿಮಾನದಲ್ಲೋ ಇರುವಂತವ್ರು. ಅವ್ರಿಗೊಂದು ಪಾಠ ಆಗ್ಬೇಕು ನಿಮ್ ಪರಿಸ್ಥಿತಿ. ಸರ್ ಆಗ್ಬೇಕು ಸರ್, ಒಪ್ಕೊಂತೀನಿ. ಯಾರು ಕೊಲೆ ಮಾಡ್ತಾರೆ ಅಂದ ತಕ್ಷಣ ಯಾರು ಕರ್ಕೊಂಡು ಹೋಗಲ್ಲ ಸರ್. ಹೌದಾ ಸರ್? ಈಗ ಕೊಲೆ ಮಾಡ್ತಿದ್ದೀನಿ ಕರ್ಕೊಂಬಾರಪ್ಪ ಅಂದ್ರೆ ಯಾರು ಕರ್ಕೊಂಡು ಹೋಗಲ್ಲ ಸರ್. ಬೇಕಿದ್ದು ಇಲ್ಲೇ ಮಾಡ್ಕೊಳಪ್ಪ ನೀನ್ ಕೊಲೆ ಅಂತಾರೆ. ಯಾಕಂದ್ರೆ ಕರ್ಕೊಂಡು ಹೋದವ್ರ ಮೇಲೆ ಬರುತ್ತೆ ಅಂತ ಅವ್ರಿಗೆ ಇರೋಲ್ವಾ ಸರ್? ತೀರಾ ಅವ್ರಿಗೆ ಬುದ್ಧಿ ಇಲ್ವಾ ಸರ್? ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕರ್ಕೊಂಬ ಅಂತ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ ಸರ್. ಕರ್ಕೊಂಡು ಹೋಗಿರ್ಬೋದು, ಅಲ್ಲಿ ಏನಾಗೈತೆ ಗೊತ್ತಿಲ್ಲ ಸರ್. ನಮ್ಮ ಮನೆಯವರು ನನ್ನ ಹತ್ರ ಮಾತಾಡಿಲ್ಲ ಸರ್. ಈಗ ದುಡ್ಡನ್ನು ತಂದು ಕೊಟ್ರು ಅಂತ ಹೇಳ್ತಾರೆ ಸಹನಾ ಅವ್ರಿಗೆ. ರಾಘವೇಂದ್ರ ಅವರು ಅಲ್ಲಿ ದರ್ಶನ್ ಅವ್ರು ಕೊಟ್ಟಿದ್ದಂತ 10 ಲಕ್ಷ ರೂಪಾಯಿ ದುಡ್ಡನ್ನು ತಂದು ಕೊಟ್ರು, ಒಡವೆ ತಂದು ಕೊಟ್ರು ರೇಣುಕಾಸ್ವಾಮಿ ಅವ್ರದ್ದು ಅಂತ. ಅದಕ್ಕೇನ್ ಹೇಳ್ತೀರಾ ಸರ್? ನೀವೇ ಹಾಕಿದಿರಲ್ಲ ಸರ್, 10 ಲಕ್ಷ ದುಡ್ಡು ಸಿಕ್ತು, ಎಲ್ಲ ಸಿಕ್ತು ಅಂತ ನೀವೇ ಹಾಕಿದಿರಲ್ಲ ಸರ್. ಮತ್ತೆ ಇದ್ರ ಮೇಲೆ ಹಾಕಿಲ್ಲ. ಈಗ ಪೊಲೀಸರು ಇಲ್ಲಿ ಬಂದು ಏನ್ ರಿಕವರಿ ಮಾಡಿದ್ರು? ಹಾಗಿತ್ತು ಚೆಕ್ ಮಾಡಿದ್ರು ಸರ್, ಮನೆ ಮಾಜೂರು ಮಾಡಿದ್ರು ಸರ್. ಆ ರಿಕವರಿ ವಿಚಾರಕ್ಕೆ ಅಲ್ವಾ ಬಂದಿದ್ದು ಇಲ್ಲಿಗೆ? ಬಂದಿದ್ದ, ಹೌದು ಸರ್. ಬೇರೆ ಆರೋಪಿಯೊಬ್ಬ ನಿಮ್ಮ ಪತಿಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಾಗಾಗಿ ಅವ್ರು ಇಲ್ಲಿಗೆ ಬಂದಿದ್ದು ಸರ್. ನೀವು ಮನೆ ಮಾಜೂರು ಆಗಿದ್ದು ಆಯ್ತು ಸರ್. ನೀವು ಟಿವಿ ನೈನ್ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಸರ್, 10 ಲಕ್ಷ ದುಡ್ಡು ಸಿಕ್ತು ಅಂತ. ನೀವು ಕೊಟ್ಟಿದ ಮೇಲೆ ನಾನು ಏನ್ ಮಾತಾಡ್ಲಿ ಸರ್? ಏನು ಮಾತಾಡೋದಿಲ್ಲ ಸರ್. ಅವ್ರು ಬಂದ್ರು, ನಮ್ದೊಂದು ಸೈನ್ ಬೇಕಿತ್ತು, ಮಾಡ್ಕೊಂಡ್ರು, ಮನೆಯೆಲ್ಲ ಚೆಕ್ ಮಾಡಿದ್ರು, ಏನು ಸಿಗ್ಲಿಲ್ಲ, ಹೋದ್ರು ಸರ್. ನೀವು ಹಾಕೊಂಡಿದ್ದೀರಾ ಸರ್ ಟಿವಿ ನೈನಿಗೆ. ಈಗ ಮೊದಲಿಗೆ ನಾನು ಹೇಳ್ತೀನಿ, ಈಗ ಬೇರೆ ಆರೋಪಿಗಳು ನಿಮ್ಮ ಪತಿ ಜೊತೆಗೆ ರಾಘವೇಂದ್ರ ಅವ್ರ ಜೊತೆಲೆ ಅನುಕುಮಾರ್, ಜಗದೀಶ್, ರವಿ ಅವ್ರ ಮನೆ ಪರಿಸ್ಥಿತಿ ಒಂದ್ಸರಿ ನೋಡಿದಿರಾ ನೀವು? ಸರ್ 15 ವರ್ಷದಿಂದ ನೋಡ್ತಾನೆ ಇದೀವಿ ಸರ್. ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದು.
ಅವರಿಗಿಂತ ಕಷ್ಟ ನಂದಾಗಿದೆ ಸರ್. ನನಗೆ ಯಾರೂ ಇಲ್ಲ ಸರ್. ಅವ್ರಿಗಾರ ಸಪೋರ್ಟಿಗೆ ಇವತ್ತು ನೀವು ಹೋದ್ರೆ ತನಿಖೆಗೆ ಹೋದ್ರೆ ಅವರು ತಾಯಿ ಆದರೂ ಮಾತಾಡ್ತಾರೆ, ನಮಗೆ ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ನಮ್ದು ಲವ್ ಮ್ಯಾರೇಜ್ ಅಂತ ಹೇಳಿ ಯಾರೂ ಇಲ್ಲ ಸರ್. ನಮಗೆ ಇವತ್ತಿನವರೆಗೂ ಇಷ್ಟು ವರ್ಷ ಇದು ಕೇಳ್ರಿ ಸರ್, ನಮ್ಮ ಮನೆಗೆ ಯಾರಾದರೂ ಬರ್ತಾರೇನ ಕೇಳ್ರಿ ಸರ್, ನಾನು ಈ ಬಾಗ್ಲದ್ ಬಿಟ್ಟು ಹೊರಗೆ ದಾಡ್ತೀನೇನ ಕೇಳ್ರಿ ಸರ್, ಅಕ್ಕಪಕ್ಕ ವಿಚಾರಿಸ್ರಿ ಸರ್, ದೊಡ್ಡವರಿದ್ದಾರೆ ನಮ್ಮೂರಲ್ಲಿ, ಅವ್ರನ್ನ ವಿಚಾರಿಸ್ರಿ ಸರ್. ನಾವು ಲವ್ ಮ್ಯಾರೇಜ್ ಆಗಿರತ್ತಪ್ಪ ಸರ್, ಲವ್ ಮ್ಯಾರೇಜ್ ಆಗಿರತ್ತಪ್ಪ, ಅಷ್ಟೆಲ್ಲ ಸುಳ್ಳು ಹಬ್ಸಿದ್ಲಲ್ಲ ಸರ್, ಏನು ಮಾಡಬೇಕು? ಇದಿಷ್ಟು ರಾಘವೇಂದ್ರ ಅವರ ಪತ್ನಿ ಸಹನಾ ಅವರ ಮಾತು. ಅಂದರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಸುಮ್ಮನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ನ್ಯಾಯ ಸಿಗಬೇಕು, ಯಾಕಂದರೆ ಇಲ್ಲಿ ತಪ್ಪು ಮಾಡಿದರೆ, ನಮ್ಮ ಪತಿ ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗಲಿ, ಅದಕ್ಕೆ ನಾವು ಬೇಡ ಅಂತಿಲ್ಲ. ಆದರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಸುಮ್ಮನೆ ಮಾಡಬಾರ್ದು ಅನ್ನೋ ಮಾತನ್ನು ರಾಘವೇಂದ್ರ ಅವರ ಪತ್ನಿ ಸಹನಾ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.